ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹನಿಮೂನ್ಗೆ ಹೊರಟಂತ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಕಳ್ಸಾಗೆ ಹೋಗ್ತಿದ್ರೆ ಆತ ಕಡೆ ಅಶ್ವಿನಿ ತನ್ನ ಕಪಮುಷ್ಟಿಯಲ್ಲಿ ಶಾರದಮ್ಮನ್ನ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಕಳಸದಲ್ಲೇ ಇದ್ದಾರೆ ಅಶ್ವಿನಿ ಮತ್ತು ಶಾರದಮ್ಮ. ಕೊನೆಗೂ ಕೂಡ ಭೂಮಿ ಮತ್ತು ಅಚ್ಯುತ್ ಕೈಗೆ ಶಾರದಮ್ಮ ಸಿಕ್ಕೇ ಬಿಡ್ತಾರೆ. ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಹನಿಮೂನ್ಗೆ ಹೋಗಬೇಕು ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ಡೆಸ್ಟಿನೇಷನ್ ಅನ್ನ ಅನ್ಕೋತಾರೆ, ಬಟ್ ಎಲ್ಲರನ್ನ ಕೂಡ ಹಾಕಿದ್ದೆ ಚುಟ್ಟನ್ನ ಎತ್ತಿಸ್ತಾರೆ ಇಲ್ಲಿ ಸಂಗೀತಮ್ಮ. ಆಗ ಕಳಸ ಅಂತ ಬರುತ್ತೆ. ಕಳಸ ಹಾಕಿದ್ದು ಸಂಗೀತ ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಬಿಕಾಸ್ ಅವರು ಅನ್ಕೊಂಡಂಥ ಪ್ಲೇಸನ್ನೇ ಸೆಲೆಕ್ಟ್ ಮಾಡ್ಕೋತಾರೆ ಅಚ್ಯುತ್ ಮತ್ತು ಭೂಮಿ. ಈ ಕಡೆ ಅಚ್ಯುತ್ ಮತ್ತು ಭೂಮಿಗೆ ಹನಿಮೂನ್ ಅಂತ ಕೇಳ್ತಿದ್ದಾಗ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಬಿಕಾಸ್ ಅವರಿಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದ್ರಿಂದಾಗಿ ಈ ಕಡೆ ಹನಿಮೂನ್ಗೆ ಹೋಗೋದಕ್ಕೆ ಅಚ್ಯುತ್ಗೆ ಇಷ್ಟ ಇದ್ರು ಕೂಡ ಪಾಪ ಭೂಮಿ ಹೆದರ್ಕೋತಿದ್ದಾರೆ ಅಂತಲೇ ಹೇಳ್ಬೋದು. ಇದು ಎಲ್ಲದರ ನಡುವೆ ಅಚ್ಯುತ್ ಮತ್ತು ಭೂಮಿ ಹನಿಮೂನ್ಗೆ ಹೋಗ್ತಿದ್ರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ನಾನು ಏನೋ ಪ್ಲ್ಯಾನ್ ಮಾಡ್ತೀನಿ, ಮನೆಯವ್ರಿಗೆಲ್ಲ ಐಸ್ ಕ್ರೀಮ್ ಪಾರ್ಟಿ ಕೊಟ್ಟು ಎಲ್ಲರನ್ನ ಕೂಡ ಹಾಗೆ ನನ್ನ ಮಾತು ಕೇಳುವ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಭೂಮಿ ಹತ್ರ ಅಚ್ಯುತ್ ಜಂಬ ಕುಚ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನಚ್ಚು ಐಸ್ ಕ್ರೀಮನ್ನು ತೊಗೊಂಡು ಬಂದಿದ್ದಾನೆ. ಎಲ್ರಿಗೂ ಕೂಡ ಕರೆದು ಐಸ್ ಕ್ರೀಮನ್ನು ಕೊಡ್ತಿದ್ದಾನೆ. ಯಾಕಪ್ಪ ಇದು ಐಸ್ ಕ್ರೀಮ್ ಯಾಕೆ ಅಂಜು ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆಯಲ್ವಾ, ಅದಕ್ಕೆ ಐಸ್ ಕ್ರೀಮ್ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲಪ್ಪ ಇಲ್ಲ, ಅಣ್ಣ ಹನಿಮೂನ್ಗೆ ಹೋಗ್ತಿದ್ದಾನಲ್ವಾ ಅದೇ ಕಾರಣಕ್ಕೆ ಈ ಐಸ್ ಕ್ರೀಮ್ ಪಾರ್ಟಿ ಅಂತ ಹೇಳಿ ನಚ್ಚಿ ಹೇಳ್ತಾರೆ. ತದನಂತರ ಆಯ್ತ ಕಡೆ ಏನ್ರಿ ಇದು ಐಸ್ ಕ್ರೀಮ್ ಪಾರ್ಟಿ ಕೊಟ್ಟು ಹನಿಮೂನ್ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಇವನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಹನಿಮೂನ್ ಕ್ಯಾನ್ಸಲ್ ಆಗೋ ಹಾಗೆ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಭೂಮಿ ಮಾತನಾಡ್ತಿದ್ದಾಳೆ. ತದನಂತರ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಹಾಗೆ ನಗ್ತಾ ಮೇಲ್ನೋಟಕ್ಕೆ ನಗ್ತಾ ನಾಟಕ ಮಾಡ್ತಿದ್ದಾರೆ. ಇತ್ತ ಕಡೆ ಅಚ್ಯುತ್ ಅಯ್ಯೋ ಹನಿಮೂನ್ಗೆ ಯಾಕೆ ಹೋಗಬೇಕು, ಬೇಡ ಅಲ್ವಾ, ಇಲ್ಲೇ ಇರ್ಬೋದಲ್ವಾ, ಜೊತೆಗೆ ನನಗೂ ಕೂಡ ತುಂಬ ಕೆಲಸ ಇದೆ, ಹನಿಮೂನ್ಗೆಲ್ಲ ಯಾತಕ್ಕೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ಹನಿಮೂನ್ಗೆ ಹೋಗಲೇಬೇಕು, ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅನ್ನೋ ಹಾಗಿಲ್ಲ ಅಂತ ಹೇಳಿ ಅಚ್ಚಿ ಕೂಡ ಹೇಳ್ತಿದ್ದಾರೆ. ಇದರಿಂದಾಗಿ ಭೂಮಿ ಫುಲ್ ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಹನಿಮೂನ್ ಪಾರ್ಟಿ ಏನಾಯಿತು ಅಂತ ನೋಡಿದ್ರ ಅಂತ. ತದನಂತರ ಆಯ್ತ ಕಡೆ ದೇವ್ಯಾನಿಯ ಹಾಗೆ ಶ್ರವಣ ಇಬ್ಬರು ಕೂಡ ನಾವು ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅನ್ನೋಕ್ಕಿಂತ ಯಾರ ಜೊತೆ ಹೋಗ್ತಿದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಅಂತ ಕೂಡ ತಿಳಿಸ್ತಾರೆ. ನಂತರ ಇಲ್ಲಿ ಅಚ್ಚಿಗೆ ನೀವಿಬ್ಬರು ಬರಬೇಕಾದ್ರೆ ನನಗೆ ಸರ್ಪ್ರೈಸ್ ಗಿಫ್ಟ್ ತೊಗೊಂಡು ಬರಬೇಕು, ನನಗೆ ಒಂದು ಮರಿ ಮೊಮ್ಮಗು ಕೊಡಬೇಕು ಅಂತ ಹೇಳಿ ಹೇಳ್ತಾರೆ. ಕೇಳಿದ ತಕ್ಷಣ ಈ ಕಡೆ ಭೂಮಿ ಶಾಕ್ ಆಗಿಬಿಡ್ತಾಳೆ. ನಂತರ ಈ ಕಡೆ ಅಪ್ಪುಗೆ ಅನುಮಾನ ಬರುತ್ತೆ, ಯಾಕೆ ಇವಳು ಮಗು ಅಂದ ತಕ್ಷಣ ಶಾಕ್ ಆದ್ಲು ಅಂತ. ತದನಂತರ ಅಚ್ಯುತ್ಗೆ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ಇವರು ಹನಿಮೂನ್ನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ, ಹಾಗಾಗಿ ಹೋಗೋದು ಅಂತಾನೆ ಫೈನಲ್ ಆಗಿಬಿಡುತ್ತೆ. ನಂತರ ಈ ಕಡೆ ರೂಮಿಗೆ ಅಚ್ಯುತ್ ಮತ್ತು ಭೂಮಿ ಬರ್ತಿದ್ದಾಗನೇ ಈ ಕಡೆ ಭೂಮಿ ಅಚ್ಯುತ್ನನ್ನ ತರಾಟೆಗೆ ತಗೋತಿದ್ದಾಳೆ. ಏನ್ರಿ ಇದು, ಹನಿಮೂನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರೆ ಪಾರ್ಟಿ ಕೊಟ್ಟಿದ್ದಾಯ್ತೆ ಹೊರತು ಹನಿಮೂನ್ ಕ್ಯಾನ್ಸಲ್ ಆಗಲಿಲ್ಲ, ನನಗೆ ಯಾಕೋ ನಿಮಗೆ ಹನಿಮೂನ್ ಬೇಕು ಅಂತ ಅನ್ನಿಸ್ತಿರುವಾಗಿದೆಯಲ್ಲ, ಏನೋ ಡೌಟ್ ಹೊಡಿತದೆಯಲ್ಲ ಅಂತ ಭೂಮಿ ಹೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ, ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ, ಇಷ್ಟು ದಿನಗಳ ಕಾಲ ಇಬ್ಬರು ಕೂಡ ಜೊತೆಲೇ ಇದ್ದೀವಿ ಅಲ್ವಾ, ಎಷ್ಟು ತಿಂಗಳಾಯಿತು ನಮ್ಮಿಬ್ಬರದ್ದು ಕಾಂಟ್ಯಾಕ್ಟ್ ಮ್ಯಾರೇಜು ಆಗಿ, 9 ತಿಂಗಳು ಅಂದರೆ ಹತ್ತತ್ರ 1 ವರ್ಷ, 1 ವರ್ಷದಿಂದ ನಾನೇನಾದರೂ ನಿನಗೆ ತೊಂದರೆ ಕೊಟ್ಟಿದ್ದೇನೆ, ಎಷ್ಟು ಮಟ್ಟಿಗಿದೆ, ನಿಜಕ್ಕೂ ಕೂಡ ನನ್ನ ಶೀಲನ ಕಾಪಾಡ್ಕೊಂಡಿದ್ದೆ, ನಿನಗೆ ಎಷ್ಟೋ ನನಗೂ ಕೂಡ ನನ್ನ ಶೀಲದ ಮೇಲೆ ಅಷ್ಟೇ ಒಂದು ಸೇಫ್ಟಿ ಬೇಕಾಗಿದೆ, ಅದಕ್ಕೋಸ್ಕರ ನಾನು ಶೀಲವಂತ ಹಾಗೆ ಹೀಗೆ ಅಂತ ಹೇಳಿ ಅಚ್ಯುತ್ ಮಾತನಾಡ್ತಾರೆ. ತದನಂತರ ಇಲ್ಲಿ ಭೂಮಿಗೆ ಅಚ್ಯುತ್ ಮತ್ತಷ್ಟು ಮುಂದುವರ್ತದೆ. ಈ ಕಡೆ ಭೂಮಿಗೆ ಹುಚ್ಚಿಡ್ದು ಬಿಡುತ್ತೆ, ಹೌದು ಸಾಹೇಬ್ರೆ ನೀವು ನಿಜವಾಗ್ಲೂ ಶೀಲವಂತ, ನಾನು ತಪ್ಪು ತಿಳ್ಕೊಂಬಿಟ್ಟೆ, ಆ ರೀತಿ ಏನಿಲ್ಲ ಸುಮ್ಮನಿರಿ ಅಂತ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಅಚ್ಯುತ್ ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದೆಯಾ, ಇಲ್ಲೂ ಕೂಡ ನಾವಿಬ್ರು ದೂರನೇ ಇದ್ದಿದ್ದಲ್ವಾ, ಒಂದೇ ರೂಮಲ್ಲಿದ್ದರು, ಅದೇ ರೀತಿಯಾಗಿ ಅಲ್ಲೂ ಕೂಡ ಹೋಗೋದು, ಏನು ಮನೆಯವ್ರು ಬರ್ತಿದ್ರೆ ಹೋಗೋದು, ನಾನು ನೀನು ಮಾತ್ರನೇ ತಾನೆ, ಹೇಗೂ ಕಳ್ಸ ಒಂದು ಪ್ಲೀಸ್ ಆಗಿರೋದ್ರಿಂದ ಸಾಕಷ್ಟು ದೇವಸ್ಥಾನಗಳಿರ್ತವೆ, ದೇವಸ್ಥಾನಗಳಿಗೆ ಹೋಗು, ಪ್ರಸಾದ ತೊಗೊಂಡು ಬಾ, ತಿನ್ನು, ಸುಮ್ಮನೆ ಯಾಕೆ ರೀತಿ ಮಾಡ್ತಿದ್ಯಾ, ಅಲ್ಲೂ ಇಲ್ಲಿ ಹೇಗಿದ್ವೋ ಹಾಗೆ ಇದ್ರೆ ಆಯಿತು, ಅದಕ್ಕೆಲ್ಲ ಇಷ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದೆಯಾ ಅಂತ ಅಚ್ಯುತ್ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸತ್ಯಣ್ಣ ರೂಮಿಗೆ ಬರ್ತಾರೆ. ಸತ್ಯಣ್ಣ ರೂಮಿಗೆ ಬರ್ತಿದ್ದಾಗಿನ ಇದ ಕಡೆ ಸತ್ಯಣ್ಣ ಏನಾಯಿತು, ಒಳಗೆ ದೊಡ್ಡ ಯುದ್ಧನೇ ನಡೆದಾಗಿದೆ ಅಂದ ತಕ್ಷಣ ಅಚ್ಯುತ್ ಏನಾಯಿತು ಅಂತ ಹೇಳಲಿಕ್ಕೆ ಅಂತ ಮುಂದೆ ಆದರೆ ಅಯ್ಯೋ ಬೇಡ ಸತ್ಯಣ್ಣ, ಇವ್ರು ಎಲ್ಲೇ ಕರೆದ್ರು ಹೋಗ್ತೀನಿ, ಹನಿಮೂನ್ಗೂ ಹೋಗ್ತೀನಿ, ಅದಕ್ಕೂ ಹೋಗ್ತೀನಿ, ಈ ಮುನ್ಗೂ ಹೋಗ್ತೀನಿ, ಆ ಮುನ್ಗೂ ಹೋಗ್ತೀನಿ ಅಂತ ಹೇಳಿದೆ, ದಯವಿಟ್ಟು ಸಾಹೇಬ್ರೆ ನೀವು ಶೀಲವಂತ ಅಂತ ಗೊತ್ತಿದೆ, ನಿಮ್ಮ ಕಾಲು ಇಟ್ಕೊಂಡ್ಬಿಡ್ತೀನಿ, ದಯವಿಟ್ಟು ನಾನೇ ಹೇಳಿದ್ದಕ್ಕೆ ಕ್ಷಮಿಸ್ಬಿಡಿ ಅಂತ ಹೇಳಿ ಕಾಲು ಇಟ್ಕೊಂಡು ಕೇಳ್ಕೊತಾಳೆ ಭೂಮಿ. ತದನಂತರ ಇಲ್ಲಿ ಅಚ್ಯುತ್ ಮತ್ತು ಸತ್ಯಣ್ಣ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಅಚ್ಯುತ್ಗೆ ಭೂಮಿದೆ ಯೋಚನೆ ಆಗ್ಬಿಟ್ಟಿದೆ. ಈ ಕಡೆ ಸತ್ಯಣ್ಣ ಅಂತೂ ಏನು ಭೂಮಿ ಮೇಲೆ ಕೋಪ ಬಂದಿದೆಯಾ ಅಂದಾಗ, ಕೋಪ ಬರುತ್ತೆ ಅವಳು ನಡ್ಕೊಳ್ಳೋದು ನೋಡಿದ, ಬಟ್ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ನಂತರ ಅವಳ ಮುಖ ನೋಡ್ತಿದ್ದಾಗೆ ನನಗೆ
ಕೋಪ ಎಲ್ಲ ಮಾಯವಾಗಿಬಿಡುತ್ತೆ ಅಂತ ಹೇಳ್ತಾರೆ. ಇತ್ತೀಚೆಗಂತೂ ಅವಳ ಮೇಲಿರೋ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗ್ತಾನೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಪ್ರೀತಿ ಅಂದರೆ ಹಾಗೆ ಅಲ್ವಾ, ಪ್ರೀತಿ ಅನ್ನೋದೊಂದು ಮಾಯೆ ಅಂತ ಹೇಳಿದಾಗ ಹೌದು ಸತ್ಯಣ್ಣ ಅಂತ ಹೇಳಿ ಅಚ್ಯುತ ಕನಸು ಕಾಣೋಕೆ ಹೋಗ್ಬಿಡ್ತಾರೆ. ರೌಡಿ ರೀತಿಯಲ್ಲಿ ಭೂಮಿ ರೂಮಿಗೆ ಹೋಗಿದ್ದೆ, ಇಲ್ಲಿ ಭೂಮಿಯನ್ನು ಅಟ್ಟಾಡಿಸ್ಕೊಂಡು ಹಾಗೆ ಆಕೆಯನ್ನು ಚೀಡಿಸಿ ಕಾಡಿಸೋ ರೀತಿಯಲ್ಲಿ ಇಲ್ಲಿ ತೋರಿಸ್ತಾರೆ, ಕನಸನ್ನು ಕಾಣ್ತಾರೆ ಅಚ್ಯುತ್ ಅಂತಲೇ ಹೇಳ್ಬೋದು. ತದನಂತರ ಇತ್ತ ಕಡೆ ನಿಜಕ್ಕೂ ಕೂಡ ಅಶ್ವಿನಿ ಕೈಲಿ ಶಾರದಮ್ಮ ಲಾಕ್ ಆಗಿಬಿಟ್ಟಿದ್ದಾರೆ. ಅಂದು ಆಶ್ರಮಕ್ಕೆ ಹೋದಂಥ ಶಾರದಮ್ಮನ್ನು ಕಿಡ್ನಾಪ್ ಮಾಡಿದ್ದು ಅಶ್ವಿನಿ ಕಡೆಯವರೇ. ಈಗ ಅಶ್ವಿನಿ ಶಾರದಮ್ಮನ ಒಂದು ಕಡೆ ಇಟ್ಟು ತಾನು ಮಗಳು ಅನ್ನೋ ರೀತಿಯಲ್ಲಿ ಶಾರದಮ್ಮ ಒಪ್ಕೋಬೇಕು ಆ ರೀತಿಯಲ್ಲಿ ನಾಟಕ ಮಾಡೋದಕ್ಕೆ ಮುಂದಾಗಿದ್ದಾಳೆ. ಈ ಕಡೆ ಅಮ್ಮ ಹೇಗಿದೆಯಾ ಅಮ್ಮ, ನಿನಗೋಸ್ಕರ ಇಷ್ಟೆಲ್ಲ ಹುಡುಕ್ತಿದೆ ಗೊತ್ತಾ, ಕೊನೆಗೂ ಕೂಡ ನನ್ನಮ್ಮ ಸಿಕ್ಬಿಟ್ರು, ಅಪ್ಪನಿಗೋಸ್ಕರ ಕೂಡ ಹುಡುಕ್ತಿದೆ ಅಮ್ಮ, ಅಪ್ಪ ಸಿಕ್ಕಿದ ತಕ್ಷಣ ಖಂಡಿತ ಇಬ್ಬರು ಕೂಡ ಅಲ್ಲಿಗೆ ಹೋಗ್ಬಿಡೋಣ ಅಮ್ಮ ಅಂತ ಹೇಳ್ತಿದ್ದಾರೆ. ತಕ್ಷಣಕ್ಕೆ ಈ ಕಡೆ ಶಾರದಮ್ಮವರು ತುಂಬ ಅಂದರೆ ತುಂಬ ಹೆದರ್ಕೋತಾರೆ ಅಶ್ವಿನಿಯನ್ನು ನೋಡಿ. ಯಾಕಂದರೆ ಅವತ್ತು ಕೂಡ ಮನೆ ಹತ್ರ ಬಂದಿದ್ದು ಆಕೆನೇ ಆಗಿರೋದ್ರಿಂದಾಗಿ ಇಲ್ಲಿ ಶಾರದಮ್ಮ ಆಕೆಯನ್ನು ನೋಡಿ ಬೆಚ್ಚಿ ಬೀಳ್ತಿದ್ದಾರೆ. ಆದರೆ ಇಲ್ಲಿ ಅಶ್ವಿನಿ ಅವರನ್ನೇ ಓಲೈಸೋದಕ್ಕೆ ಮುಂದಾಗ್ತಿದ್ದಾಳೆ. ಇಲ್ಲ, ನಾನು ಖಂಡಿತ ನಿನ್ನ ಮಗಳಮ್ಮ, ನಿನಗೆ ಮರ್ತೋಗಿದೆ, ಊಟ ಮಾಡಿದ್ಯಾ, ಇಲ್ಲ ಅಲ್ಲ ಊಟ ಮಾಡಿಸ್ತೀನಿ ಇರುವ ಅಂತ ಹೇಳಿ ತಾನೇ ಊಟ ಹಾಕ್ಕೊಂಡು ಬಂದು ಇಲ್ಲಿ ಊಟ ಮಾಡಿಸ್ತಿದ್ದಾಳೆ. ಅವರನ್ನು ಕಾಯೋದಕ್ಕೆ ಇಬ್ಬರು ರೌಡಿಗಳು ಹಾಗೆ ಒಂದು ಆಯನ ಕೂಡ ಬಿಟ್ಟಿದ್ದಾರೆ. ಈ ಕಡೆ ಶಾರದಮ್ಮ ಹೆದರ್ಕೊಂಡು ಊಟವನ್ನು ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಅಶ್ವಿನಿನ ತನ್ನ ಮಗಳು ಅಂತ ಒಪ್ಕೊಡೋ ದಿನ ಕೂಡ ತುಂಬಾ ದೂರ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಶ್ವಿನಿ ಶಾರದಮ್ಮ ತನ್ನನ್ನು ಮಗಳು ಅಂತ ಒಪ್ಕೋಬೇಕು ಅನ್ನೋ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲ ಹರಸಾಹಸವನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಶಾರದಮ್ಮಂಗೋಸ್ಕರ ಬೇಕಾದ ರೀತಿ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದಾಳೆ, ಒಡವೆಗಳನ್ನ ತಂದಿದ್ದಾಳೆ, ಎಲ್ಲವನ್ನ ಕೂಡ ತೆಗೆದುಕೊಂಡು ಬಂದಿದೆ. ಅಮ್ಮ ನಿನಗೋಸ್ಕರ ಅಮ್ಮ ತಗೋಮ್ಮ, ಯಾಕಮ್ಮ ಈ ರೀತಿ ಮಾತಾಡದೆ ಈ ರೀತಿ ಸುಮ್ಮನಿದ್ಯಾ, ಯಾಕೆ ಗಾಬರಿ ಆಗ್ತಿದ್ಯಾ, ನೀನೇ ತುತ್ತನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ಮಗಳಮ್ಮ ಇವಳು, ದಯವಿಟ್ಟು ಅಮ್ಮ ನನ್ನನ್ನು ಕಂಡಿಡಿಯಮ್ಮ, ನಿನಗೋಸ್ಕರ ನೋಡು ಹೇಗೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದೀನಿ, ನಮ್ಮ ಈ ರೀತಿ ಎಲ್ಲ ಇರೋದನ್ನು ನಾನು ನೋಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇಂಥದ್ದೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದೀನಮ್ಮ, ನೋಡು ಒಡವೆನೂ ತೊಗೊಂಡು ಬಂದಿದ್ದೀನಿ, ಮಲ್ಲಿಗೆ ಹೂವು ನಿನಗಿಷ್ಟ ಅಲ್ವಾ, ತಗೋಮ್ಮ ಹಾಕ್ಕೊಂಡು ರೆಡಿ ಆಗಮ್ಮ ಅಂತ ಹೇಳ್ತಾರೆ. ನಂತರ ಇಲ್ಲಿ ಫುಲ್ ಇರಿಟೇಷನ್ ಆಗಿಬಿಡುತ್ತೆ ಅವಳಿಗೇನೆ, ಎಷ್ಟು ಅಂತ ಹೇಳಿ ಈ ರೀತಿ ಡ್ರಾಮಾ ಮಾಡೋದು ಅಂತ. ನಂತರ ತನ್ನ ಕಡೆಯವ್ರ ಹತ್ರ ಬಂದಿದ್ದೆ ಈ ಅಮ್ಮನ ಸರಿಯಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕಣ್ ತಪ್ಪಿಸಿ ಎಲ್ಲೂ ಕೂಡ ಹೋಗಬಾರ್ದು ಅಂತ ಹೇಳಿ ಕಾಷನ್ ಕೊಡ್ತಾರೆ. ಕೊನೆಗೂ ಕೂಡ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಹನಿಮೂನ್ಗೆ ಹೋಗೋದಕ್ಕೆ ಇಲ್ಲಿ ಭೂಮಿ ಅಂತೂ ಎಲ್ಲ ಥರದ ಕುರುಕ್ ತಿಂಡಿಗಳನ್ನ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ಇದು ನೋಡಿದ್ದೆ ಅಚ್ಯುತ್, ಏನಮ್ಮ ಮಹಾತಾಯಿ ಕುರುಕ್ ತಿಂಡಿ ಮಾಡ್ಕೊತಿದ್ಯಲ್ಲ, ಅಲ್ಲಿ ನಾವು ಅಂಗಡಿ ಇಡಬೇಕು ಅಂದ್ಕೊಂಡಿದ್ದೆ ಅಂತ ಕೂಡ ರೇಗಿಸ್ತಾರೆ. ನಂತರ ಕೊನೆಗೂ ಕೂಡ ಅಚ್ಯುತ್ ಮತ್ತು ಭೂಮಿ ಹನಿಮೂನ್ಗೆ ಹೋಗ್ತಿದ್ದಾರೆ. ಹಾಗಿದ್ರೆ ಅವರು ಹೋಗ್ತಿರೋ ಕಳಸ ಜಾಗದಲ್ಲೇ ಇಲ್ಲಿ ಅಶ್ವಿನಿ ಶಾರದಮ್ಮ ಅವ್ರನ್ನ ಇರಿಸಿರೋ ಸಾಧ್ಯತೆ ಇದೆ. ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಶಾರದಾ ಅಜಿತ್ ಮತ್ತೆ ಭೂಮಿ ಕೈಗೆ ಸಿಕ್ಕೇ ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸಿಕ್ಕಿದೆ ತಡ ಖಂಡಿತವಾಗ್ಲೂ ಇಲ್ಲಿ ಭೂಮಿ ಮತ್ತೆ ಅಚ್ಯುತ ಶಾರದಮ್ಮನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಇದರ ಜೊತೆಗೆ ದೇವಿಯಾನಿ ಕತೆಗೆ ಅಂತ್ಯ ಹಾಡು ಸಮಯ ಕೂಡ ಬಂದಿದೆ ಅಂತ ಹೇಳ್ಬೋದು.